ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ. ನಾನಿವತ್ತು ನಿಮಗೆ ಸೂಪರ್ ಆಗಿರುವಂತ ಒಂದು ಹೋಮ್ ರೆಮಿಡಿಯನ್ನ ಹೇಳ್ಕೊಡ್ತಾ ಇದ್ದೀನಿ. ಯಾವುದಕ್ಕೆ ಅಂತ ಹೇಳಿದ್ರೆ, ಒಣ ಕೆಮ್ಮು ಸ್ಟಾರ್ಟ್ ಆಗಿರತ್ತಲ್ವಾ, ಆ ಟೈಮ್ನಲ್ಲಿ ರಾತ್ರಿ ಟೈಮ್ ತುಂಬಾ ಜಾಸ್ತಿ ಆಗಿರತ್ತೆ, ನಿದ್ದೆನೆ ಮಾಡೋದಿಕ್ಕಾಗಲ್ಲ. ಅದೇ ರೀತಿನಲ್ಲಿ ಯಾರ ಹತ್ರನಾದ್ರೂ ಮಾತಾಡ್ತಾ ಇದ್ರೆ ತುಂಬಾ ಜಾಸ್ತಿ ಕೆಮ್ಮು ಬರುತ್ತೆ. ಸೊ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗತ್ತೆ. ಒಣ ಕೆಮ್ಮು ಅನ್ನೋದು ಎಷ್ಟು ಸಿವಿಯರ್ ಆಗಿ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ರೆ, ಅದಿವಾಗ ನೀವು ಕೆಮ್ಮಿ ನಿಮಗೆ ಹೊಟ್ಟೆ ಮತ್ತೆ ಎದೆ ಎಲ್ಲ ನೋವು ಸ್ಟಾರ್ಟ್ ಆಗತ್ತೆ. ಸೊ ಅಷ್ಟು ಸಿವಿಯರ್ ಆಗಿ ಆ ಒಣ ಕೆಮ್ಮು ಸ್ಟಾರ್ಟ್ ಆಗತ್ತೆ. ಯಾವುದೇ ರೀತಿಯ ಮೆಡಿಸನ್ಗೂ ಕೆಲವೊಂದೊಂದ್ಸತಿ ಆ ಕೆಮ್ಮು ಬಗ್ಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ಕೊಡುವಂತ ಈ ರೆಮಿಡಿಯನ್ನ ಮಾಡಿದಾಗ ಎಷ್ಟೇ ಸಿವಿಯರ್ ಆಗಿ ಭಯಂಕರವಾಗಿರುವಂತಹ ಒಣ ಕೆಮ್ಮು ಸಹ ನಿಮ್ಗೆ ಈ ರೆಮಿಡಿಯಿಂದ ಗುಣ ಆಗುತ್ತೆ. ಸೊ ನಾನು ಅದಕ್ಕೋಸ್ಕರ ಇಂತಹ ಒಂದು ಒಳ್ಳೆಯ ಹೋಮ್ ರೆಮಿಡಿಯನ್ನ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಶೇರ್ ಮಾಡೋದ್ರಿಂದ ಈ ಒಣ ಕೆಮ್ಮು ಅನ್ನೋದು ಎಲ್ರಿಗೂ ಸ್ಟಾರ್ಟ್ ಆಗತ್ತೆ. ಸೊ ನೀವು ಶೇರ್ ಮಾಡೋದ್ರಿಂದ ಅವರಿಗೂ ಸಹ ಇಂತಹ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಸಿಕ್ದಂಗಾಗತ್ತೆ. ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಈರುಳ್ಳಿಯನ್ನ ತಗೊಳ್ಬೇಕು. ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ಇದನ್ನ ಡೆಮೋ ಮಾತ್ರ ಹೇಳ್ತಾ ಇದ್ದೀನಿ, ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇಲ್ಲ. ಯಾಕಂದ್ರೆ ಇದು ಹೇಳಿದ್ರೇನೆ ಅರ್ಥ ಆಗತ್ತೆ, ತುಂಬಾ ಈಸಿ ಆಗಿರತ್ತೆ ಮಾಡೋದಿಕ್ಕೆ. ಸೊ ಅಕಸ್ಮಾತ್ ಯಾರಿಗಾದ್ರೂ ಇಲ್ಲ ನಮಗೆ ಪ್ರಾಕ್ಟಿಕಲ್ ಆಗಿ ಮಾಡಿನೇ ತೋರಿಸ್ಬೇಕು ಅಂತ ಹೇಳಿದ್ರೆ, ನೀವು ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಮಾಡಿನೇ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವಾಗ ನಾನು ಜಸ್ಟ್ ಡೆಮೋ ತರ ಹೇಳ್ತಾ ಇದ್ದೀನಿ. ಇದನ್ನ ಹೇಳೋದ್ರಿಂದ ನಿಮಗೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಟಿಲ್ ಎಂಡ್ ವರೆಗೂ ನೀವು ಕ್ಲೀನ್ ಆಗಿ ಈ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಮೊದಲನೇದಾಗಿ ನೀವು ಒಂದು ಆನಿಯನ್ ಅನ್ನ ತಗೊಳ್ಬೇಕು. ಆನಿಯನ್ ಅನ್ನ ತಗೊಂಡ್ಬಿಟ್ಟು ಸಣ್ಣದಾಗಿ ತುರ್ಕೊಳ್ಬೇಕು. ನೀವು ಅದನ್ನ ಈ ಜಜ್ಜೋದಾಗ್ಲಿ ಅಥವಾ ಕ್ರಶ್ ಮಾಡೋದಾಗ್ಲಿ ಅವೆಲ್ಲ ಮಾಡಬಾರ್ದು. ಸಣ್ಣದಾಗಿ ಅದನ್ನ ತುರ್ಕೊಳ್ಬೇಕು. ಅದಾದ ನಂತರ ನೀವೇನ್ ಮಾಡ್ಬೇಕು, ಅದನ್ನ ಒಂದು ವೈಟ್ ಕಲರ್ ಬಟ್ಟೆನಲ್ಲಿ ಹಾಕ್ಬಿಟ್ಟು ಕ್ಲೀನ್ ಆಗಿ ಅದ್ರ ರಸವನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ನಮಗೆ ಬೇಕಾಗಿರೋದು ಆ ರಸ ಮಾತ್ರ. ಆ ರಸವನ್ನ, ಆ ಆನಿಯನ್ ರಸವನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಬಿಸಿ ಮಾಡಬೇಕು. ಸ್ವಲ್ಪ ಬಿಸಿ ಮಾಡುವಾಗ ನೀವು ಅದಕ್ಕೆ ಒಂದು ಚಿಕ್ಕ ತುಂಡಷ್ಟು ಬೆಲ್ಲವನ್ನ ಆಡ್ ಮಾಡಬೇಕು. ಬೆಲ್ಲವನ್ನ ಆಡ್ ಮಾಡಿಬಿಟ್ಟು ಈ ಆನಿಯನ್ ರಸವನ್ನ ನೀವು ಅದನ್ನ ಬಿಸಿ ಮಾಡ್ತೀರಾ. ಬಿಸಿ ಮಾಡಿ ಆದ ನಂತರ ಅದಕ್ಕೆ ಕೆಂಪು ಕಲ್ಸಕ್ಕರೆಯನ್ನ ಆಡ್ ಮಾಡಬೇಕು. ಕೆಂಪು ಕಲ್ಸಕ್ಕರೆ ಈ ಒಣ ಕೆಮ್ಮನ್ನ ಕಡಿಮೆ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಿಮ್ಮ ಕಫ ಗಟ್ಟಿ ಆಗಿರೋದ್ರಿಂದ ನಿಮಗೆ ಒಣ ಕೆಮ್ಮು ಸ್ಟಾರ್ಟ್ ಆಗತ್ತೆ. ಸೊ ಆ ಕಫ ಗಟ್ಟಿ ಆಗಿರೋದನ್ನ ಅದು ನೀರನ್ನಾಗಿ ಮಾಡೋದಕ್ಕೆ ಅದು ಈ ಕೆಂಪು ಕಲ್ಸಕ್ಕರೆ ತುಂಬಾನೇ ಹೆಲ್ಪ್ಫುಲ್. ಸೊ ಅದಕ್ಕೋಸ್ಕರ ಇದಕ್ಕೆ ಕೆಂಪು ಕಲ್ಸಕ್ಕರೆಯನ್ನ ಆಡ್ ಮಾಡಬೇಕು. 1 ಚಮಚದಷ್ಟು ಕೆಂಪು ಕಲ್ಸಕ್ಕರೆ ಪುಡಿಯನ್ನ ನೀವು ಇದಕ್ಕೆ ಆಡ್ ಮಾಡಿ. ಅದಾದ ನಂತರ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡು ಆದ ನಂತರ ನೀವು ಇದಕ್ಕೆ 1 ಚಮಚದಷ್ಟು ನಿಂಬೆ ಹಣ್ಣಿನ ರಸವನ್ನ ಆಡ್ ಮಾಡಬೇಕು. ನಿಂಬೆ ಹಣ್ಣಿನ ರಸನು ಅಷ್ಟೇ ಕೆಮ್ಮನ್ನ ಕಡಿಮೆ ಮಾಡೋದಕ್ಕೆ ತುಂಬಾನೇ ಉಪಯೋಗಕಾರಿ ಅಂತಾನೆ ಹೇಳ್ಬೋದು. ಇದು ಎಲ್ಲಾ ವಸ್ತುಗಳು ತುಂಬಾನೇ ಒಳ್ಳೆಯ ವಸ್ತುಗಳು. ಇದನ್ನ ನೀವು ಮಾಡಿ ಕುಡಿಯೋದ್ರಿಂದ, ಅಥವಾ ನೀವು ಇದನ್ನ ಏನು 1 ಲೋಟ ಫುಲ್ ಮಾಡಿ ಕುಡಿಯೋದು ಅಲ್ಲ, ಜಸ್ಟ್ ಒಂದು 2 ರಿಂದ 3 ಚಮಚದಷ್ಟು ನೀವು ಇದನ್ನ ಒಂದು ಸತಿಗೆ ತಗೊಳ್ಬೇಕಾಗತ್ತೆ. ಬೆಳಿಗ್ಗೆ ಒಂದ್ಸತಿ ನೀವು ಇದನ್ನ ತಗೊಳ್ಬೇಕು, ಮಧ್ಯಾಹ್ನ ಒಂದ್ಸತಿ ತಗೊಳ್ಬೇಕು, ರಾತ್ರಿ ಒಂದ್ಸತಿ ತಗೊಳ್ಬೇಕು. ಊಟ ಆದ ನಂತರ ರಾತ್ರಿ ತಗೊಂಡ್ಬಿಟ್ಟು ಮಲ್ಕೊಂಡ್ರೆ ನಿಮಗೆ ರಾತ್ರಿ ಬರುವಂತ ಕೆಮ್ಮು ಸ್ಟಾಪ್ ಆಗತ್ತೆ. ಅಂಡ್ ಇದೇ ರೀತಿನಲ್ಲಿ ನೀವು 2 ರಿಂದ 3 ದಿನಗಳ ಕಾಲ ನೀವೇನಾದ್ರೂ ಇದನ್ನ ಮಾಡಿದ್ರಿ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ರೀತಿಯ ಒಣ ಕೆಮ್ಮು ಇದ್ರೂ ಸಹ ನಿಮಗೆ ಗುಣ ಆಗಿ ಹೋಗುತ್ತೆ. ಅದ್ರ ಜೊತೆನಲ್ಲಿ ಇನ್ನೇನ್ ಮಾಡ್ಬೋದು, ಈ ರೆಮಿಡಿಯನ್ನ ನಮಗೆ ಮಾಡ್ಕೊಳಕ್ ಆಗಿಲ್ಲ ಅಪ್ಪ ಅಂತ ಹೇಳುವಂತವ್ರಿಗೆ ನಾನು ಆಲ್ರೆಡಿ 1-2 ವಿಡಿಯೋಗಳನ್ನ ಮಾಡಿದೀನಿ. ಒಣ ಕೆಮ್ಮಿಗೆ ಯಾವ ತರ ಕಷಾಯವನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ, ಆ ಕಷಾಯದಿಂದನೂ ಕೂಡ ಒಣ ಕೆಮ್ಮು ಕಡಿಮೆ ಆಗುತ್ತೆ. ಸೊ ಅದ್ರದ್ದು ಲಿಂಕ್ ಅನ್ನ ನಾನು ಐಕಾನ್ ಅಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ನಾನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.